ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಕೆಂಡ್ ಅಡುಗೆ. ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಮನೆಯಲ್ಲಿ ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕೊಬ್ಬರಿ, ಧನಿಯಾ ಕಾಳು, ಕರಿಬೇವು, ಕಡಲೆಬೇಳೆ, ಮೆಣಸು, ಉದ್ದಿನಬೇಳೆ, ಮೆಂತ್ಯ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಲವಂಗ, ಏಲಕ್ಕಿ, ಚಕ್ಕೆ. ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ, ಮೊದಲು 1/4 ಟೀ ಸ್ಪೂನ್ ಮೆಂತ್ಯ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನು ಮೆಣಸು, 3 ಏಲಕ್ಕಿ, 3 ಚಿಕ್ಕಿಂಚು ಚಕ್ಕೆ, 5ರಿಂದ 6 ಲವಂಗ. ಮೊದಲು ಇದೆಲ್ಲ ಹಾಕಿ ಹುರ್ಕೊಳ್ಳಿ, ಗಮ್ ಅನ್ನಬೇಕು. ಆಮೇಲೆ ಕರಿಬೇವು, ಧನಿಯಾ ಕಾಳು, 1 ಮುಷ್ಟಿಯಷ್ಟು ಧನಿಯಾ ಕಾಳು ಹಾಕ್ಕೊಳ್ಳಿ. ಪುಡಿ ಮಾಡಬೇಕಾದ್ರೆ ಯಾವುದನ್ನು ಹಾಕಿದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ಮುಖ್ಯ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ 10ರಿಂದ 15, ಗುಂಟೂರು 7ರಿಂದ 8 ಹಾಕ್ಕೊಳ್ಳಿ. ಕೊಬ್ಬರಿ 1 ಚಿಕ್ಕ ಬಟ್ಲು. ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರಿಬಾರ್ದು, ಯಾಕಂದರೆ ಕೊಬ್ಬರಿ ಬೇಗ ಕಪ್ಪಗಾಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡಿದ್ಮೇಲೂ ಬೇಕಾದರೆ ನೀವು ಕೊಬ್ಬರಿ ಹಾಕ್ಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಮನೆಯಲ್ಲೇ ಬಿಸಿಬೇಳೆ ಬಾತ್ ಪುಡಿ ರೆಡಿ.